ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಿದ್ರೆ, ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಮಾತಾಡಿದ್ರೆ ಪೆದಮ್ಮು ಮಾತಾಡ್ತಾನೆ ಅಂತ ಹೇಳ್ತಾರೆ. ಕೆಲವು ಸಲ ಏನಾಗ್ಬೇಕು ಅಂತ ಹೇಳಿದ್ರೆ ದಂಡಂ ದಸಗುಣ ಅಂತ ಹೇಳ್ತಾರೆ. ಇವತ್ತು ಅದನ್ನೇ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. 75 ವರ್ಷದ ಹರೆಯದಲ್ಲಿ ಆ ಡಾಕ್ಟರ್ ಕೂಡ ಕತ್ತಿ ಹಿಡಿಬೇಕು ಕಡಿಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಹೋರಾಟ ಮಾಡ್ತದ ಆಂಡಲ ಒಂಜೇ ಒಂಜಿ ಕ್ಲೂದಿತಿಜರು ಇನಿ CID ದಾಗಲ ಬತದ ನೆಲನು ಮೂಸೊಂದು ಪೋಪುನಂಚಿತ್ನ ವ್ಯವಸ್ಥೆ ಆತಂಡು. ನೆಲ ಮೂಸೊಂದು ಪೋಪುನಂಚಿತ್ನ ವ್ಯವಸ್ಥೆ ಆತಂಡು. ಬರ್ಪ ಇರಗೆ ಓಡೆಗೆ ಬರ್ಪಾರ, ಸಿರಾಡಿ ಘಾಟಿಗೆ ಬರ್ಪ, ದಾಯಗೆ ಎದುರ್ದ ಪಾರ್ಟಿಲಿ ನನ್ನ ಗಾಡಿದಾಗ ಅದು ಕೆರ್ಪೇರು ಒಂದು ಯಾನತ್ತು ಬಂದ್ಬುನೆ. ನಿನಗದು ನಿಜವಾಗಿಯೂ ತೆರೆಯಲ್ಪಡುತ್ತದೆ. ನ್ಯಾಯದ ಬಾಗಿಲನ್ನು ತಟ್ಟಿದಂತ ಗಂಡೆದೆಯ ಗಂಡು ಮಹೇಶ್ ಶೆಟ್ಟಿ ತಿಮರೋಡಿ ಇದೀಗ ನಮ್ಮ ಮುಂದೆ. ನೆರೆದಿರುವ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ. ನಮ್ಮ ನೆಚ್ಚಿನ ನಾಯಕರಾದ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮಾತನಾಡುವ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ಈ ಮಾತುಗಳನ್ನು ಕೇಳಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಮಹೇಶ್ ಅಣ್ಣ ಮಾತಾಡುವಂತ ಸಂದರ್ಭದಲ್ಲಿ ಶಾಂತ ರೀತಿಯಿಂದ ವರ್ತಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಬಂಧುಗಳೇ ದಯಮಾಡಿ ಘೋಷಣೆಗಳನ್ನು ಕೂಗಬೇಡಿ. ನಮ್ಮ ನಾಯಕರು ಮಾತಾಡುವುದನ್ನ ಆಲಿಸುವುದಕ್ಕೆ ತಾವೆಲ್ಲರೂ ಕೂಡ ಕಾತರರಾಗಿದ್ದಾರೆ, ನಮ್ಗೆ ಗೊತ್ತಿದೆ. ದಯಮಾಡಿ ಎಲ್ಲರೂ ಕೂಡ ಅದನ್ನು ಆಲಿಸಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಮಾತಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಪ್ರಥಮತವಾದ ಪ್ರಾರಂಭಡು ತುಳುಟು ಪಾತೆರ್ದು ದುಂಬುಗು ಬೋನಗೆ ಕನ್ನಡ ಪಾತೆರು ಅಂದ್ಬಂಡು ದಯಪಂಡ ರಾಜ್ಯ ಮಟ್ಟೋಡು ರಾಷ್ಟ್ರ ಮಟ್ಟೋಡು ಈ ಒಂಜಿ ವಿಚಾರ ಪ್ರಸ್ತಾಪ ಆಪುನೆಡ್ದೋಸ್ಕರ ಮಾಧ್ಯಮಲಡ್ ಕನ್ನಡ ಪಾತ್ರೆಡು ಮನ್ಪಂಚಿನ ವಿಚಾರ ಉಂಡು. ಐಕೋಸ್ಕರ ಬೊಕ್ಕ ಕನ್ನಡ ಪಾತೆರುವೇನು. ಪ್ರಥಮತವಾದ ವಿಶ್ವನೇ ಜಗತ್ತೇ ಇನಿ ಧರ್ಮಸ್ಥಳ ಕ್ಷೇತ್ರ ಅಂದ ಪಂಡಂದಂಡ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಪ್ರತಿತಿತ್ತಿನಂಚಿತ್ನ ಕ್ಷೇತ್ರ ಪನ್ಪುಣೆ ನಮಕ್ಕೇನೊಂದು ಬೈದ ಜಗತ್ತೆಡ ಮಾತು ಬಿಡ ಮಂಜುನಾಥ ಕಾಸು ಬಿಡ ತಿಮ್ಮಪ್ಪ ಮನ್ಮುಣಂಚಿತ್ನ ಗಾದೆನ ಪರಿಪಾಲನೆ ಮಲ್ತೊಂದು ಬತ್ತನಂಚಿತ್ನ ಈ ಸಮಾಜ. ಈ ಪೊರ್ತೊಡು ಅತ್ಯಾಚಾರ ಅನಾಚಾರ ಅಧರ್ಮ ದಬ್ಬಾಳಿಕೆ ದೌರ್ಜನ್ಯದ ಮುಖಾಂತರ ಇನಿ ಸಮಾಜ ಒಂಜಿ ವಿಶೇಷವಾಯಿ ನಂಚಿತ್ತನ ಇಡೀ ರಾಷ್ಟ್ರ ಮಟ್ಟಡೊಂಜಿ ರಕ್ತ ಸಂಚಲನ ಆಪುನಂಚಿತ್ನ ವಿಚಾರ ನಮ್ಮ ದುಂಬುಡು ಬೈದನ್ನು ಕರಿನ ಒಂಜಿ ವರ್ಷೋಡ್ದಿಂಚಿ ಐತ ಪಿರೋಡ್ದು ಬತ್ತನಂಚಿತ್ನ ಹೋರಾಟದ ಹಿನ್ನೆಲೆಡೆ ವೇದಿಕೆ ಉಪ್ಪುನಂಚಿತ್ನ ಸ್ವಾಮೀಜಿಲ್ನ ಕಾರಗಡ್ಡ ಬೂರೊಂದು ವೇದಿಕೆ ಉಪ್ಪುನಂಚಿತ್ನ ಹಿರಿಯರು ಸಂತ್ರಸ್ತರ ನಗಲಿನ ನೆನೆತೊಂದು ಸೇರ್ದನಂಚಿತ್ನ ಅಪ್ಪೆಲು ಮಾತಾ ಜಾತಿದ ಮಾತಾ ಸಂಘಟನೆದ ಮತಾ ರೀತಿದ ಜನಕ್ಲೆಗಳ ಒಂದಿಸ ಒಂದು ಯಾನ ಪಾತೆರಿಯರ ಪ್ರಾರಂಭ ಮಲ್ಪುವೆ ವಿಶೇಷವಾದ ಒಂಜಿ ವರ್ಷೋಡ್ದು ತುಂಬ ನಡತನಂಚಿತ್ತಿನ ಈ ಒಂಜಿ ಘಟನೆ ಓಲು ನಡತನಂಚಿತ್ತಿನ ಘಟನೆ ಧರ್ಮಸ್ಥಳ ಪನ್ಪುನಂಚಿತ್ತಿನ ಬೆಳ್ತಂಗಡಿ ತಾಲೂಕುದ 81 ಗ್ರಾಮಡು ಧರ್ಮಸ್ಥಳ ಪನ್ಪುನಂಚಿತ್ತಿನ ಒಂಜಿ ಗ್ರಾಮ ಒಂದು 2016 ಇಸುವಿಡು ಬಯ್ಯದ ಪೊರ್ತುಗು 4 ಗಂಟೆಗೆ ಸೌಜನ್ಯ ಪನ್ಪುಣಂಚಿತ್ತಿನ ಒಂಜಿ ಬಾಲ್ಯನ ಅಪಹರಣ ಮಲ್ಪೇರು ದಾಯಗ ಪಂಡಂದ್ರೆ ನಾ ಬಾಲ್ಯಗ 17 ವರ್ಷ ವಯಸ್ಸಿ ಆದಿತ್ಯಜಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಆಯೋಗ ಇನ್ನಿದಾನೆ ಪನ್ಪುಣೊಂದು ಪಂಡಂಡ ಜೀರೋಡ್ದು 18 ವರ್ಷ ಮುಟ್ಟ ಪೊಣ್ಣು ಬಾಲ್ಯ ಎಂದು ಪನ್ಪುಣಂಚಿತ್ತೇನು ಯಾನ ಪನ್ನೊಂದಲ್ಲ ಆ ಬಾಲ್ಯದ ಅತ್ಯಾಚಾರದ ಅಮಾನುಷವಾದ ಬಾಲ್ಯನ ಕೆರ್ಪುಣಂಚಿತ್ತಿನ ಒಂಜಿ
ಕೆಲಸ ಬೆಳ್ತಂಗಡಿ ತಾಲೂಕುದ ಒಂಜಿ ಗ್ರಾಮ ಅದು ಧರ್ಮಸ್ಥಳ ಗ್ರಾಮಡು ನೇತ್ರಾವತಿ ನದಿ ತಬರಿಟಾತಂಡು ಕರಿನ 10 ದಿನದ ದಿಂಚಿ ಒಂದೇ ಹೇಳಿಕೆ ನೆಂಕಲು ಕೊರಂದುಲ್ಲ ಇನಿ ಅಸಹಾಯ ಕೆರ್ನಗಲು ಏರ್ ಅತ್ಯಾಚಾರ ಮಲ್ತದ ಕೊಲೆ ಮಲ್ತನಂಚಿತ್ತ ಕೊಲೆಗಡಿಕೆರೆಗೆ ಸಹಕಾರನು ಕೊರ್ಪುನಂಚಿತ್ತನ ದುಷ್ಟ ಶಕ್ತಿಲೇರುಲ್ಲೆರ ಐತ ಪಿರಾಡು ಉಪ್ಪುನಂಚಿತ್ತನ ಶಕ್ತಿ ಉಂಡ ಆ ಶಕ್ತಿದ ಪಿರಾಡಿನ ರಕ್ಷಣೆಗೂ ಇಪ್ಪುನಂಚಿತ್ತನ ರಾಜಕೀಯ ಬೇತೆ ಬೇತೆ ರೀತಿದ ಗೋಮುಖ ವ್ಯಾಘ್ರದ ಮುಖವಾಡನು ಪಾಡು ನಂಚಿತ್ತ ಜನಕಲುಲ್ಲೆರ ಏನಪ್ಪನೊಂದುಲ್ಲೆರಿನಿ ಕ್ಷೇತ್ರದ ಪುದರ್ನ ಹಾಳು ಮಲ್ತೊಂದುಲ್ಲೆರು ಕ್ಷೇತ್ರ ಇತ್ನಟ್ಟ ಪವಿತ್ರ ಆತಜಿ ಮಂಜುನಾಥ ಅಣ್ಣಪ್ಪ ಸ್ವಾಮಿನ ಪುದರಡಿ ಅಂಕಲಿನಿ ಪ್ರತಿಭಟನೆ ಮಲ್ತೊಂದುಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿನ ಎರಗಲ ದತ್ತುಗು ಮಾರ್ದಜಿ ಸಮಾಜ ಈ ದೇಶ ಅದಕ್ಕೋಸ್ಕರ ಪನ್ನೊಂದುಲ್ಲ ಏರ್ ಅತ್ಯಾಚಾರದ ಆರೋಪಿಲುಲ್ಲೆರ ಆ ಆರೋಪಿಲನ್ನ ರಕ್ಷಣೆ ಮಲ್ಪುನಂಚಿತ್ತನ ಗೌರವಾನ್ವಿತ ವ್ಯಕ್ತಿನಗಲುಲ್ಲೆರ ಪ್ರಭಾವಶಾಲಿ ಶಕ್ತಿ ಉಂಡ ಪೊಲೀಸ್ ಇಲಾಖೆ ಉಂಡ ಸಿಐಡಿ ಇಲಾಖೆ ಉಂಡ ಮೊಗಲಿಗೆ ಮಾತೆರಗಲೆ ಅನಿ ಪೊರ್ತುಡು ಪನ್ಪನೆ ಇನಿ ಸೇರ್ದಂಚಿತ್ತನ ಈ ಸಾವಿರ ಸಂಖ್ಯೆದ ಜನಕಲ ನಿಗಳ್ದ ಒಂಜಂಜ ಪ್ರಶ್ನೆನಕ್ಕೇನು ಅಂದ ಅತ್ತ ಅಂದ ಪನೋಡು ನಿಗಲು ಅಂದಂಡ ಕೈದೇರ್ಪಲೆ ಹತ್ತಂದಂಡ ಹತ್ತು ಪಲ್ಲೆ ಮುರಾಣಿ ಸೌಜನ್ಯನ ಅತ್ಯಾಚಾರ ಕೊಲೆ ಪ್ರಕರಣದ ಪರವಾದ ಒಂಜಿ ಪ್ರತಿಭಟನೆ ನಡತನೆ ಆ ಪ್ರತಿಭಟನೆ ಗ್ರಾಮದ ಬರ್ಪುಣಂಚಿತ್ತ ನಗಲೆಗೆ 100 ರೂಪಾಯಿ ಪೊಂಜೋ ನಗಲೆಗೆ ಸಂಬಳ 200 ರೂಪಾಯಿ ಆಂಜೋ ನಗಲೆಗೆ ಸಂಬಳ ಬರ್ಯರೆ ಪೋವರೆ ವೆಹಿಕಲ್ದ ಚಾರ್ಜಿನ ಕೊಡ್ತೇವೆ ಬಸ್ ಮಲ್ತು ಕೊಡ್ತೇವೆ ಜೀಪ್ ಮಲ್ತು ಕೊಡ್ತೇವೆ ಆಂಡ ಈ ಬೆಳ್ತಂಗಡಿ ತಾಲೂಕದ ಜನತೆ ದಾನ ಉತ್ತರ ಕೊಡ್ತುಂಡು ಆಗಲ್ಲ ಸಂಘಟನೆದ ಒಟ್ಟಿಗೆ ಹಲವಾರು ವರ್ಷದಿಂಚಿ ಇತ್ತನಾಗಲ ಸಮೇತ ಈ ಪ್ರಕರಣ ಎಂಕಲು ಸೌಜನ್ಯನ ಪರ ಪನ್ಪುಣಂಚಿತ್ತನ ಸೂಚನೆ ಕೊಡ್ತೇವೆ ಇಡೀ ತಾಲೂಕದ ಗಲ್ಲಿಡ ಪ್ರತಿಭಟನೆದ ಮುಖ ಒಂಜಿ ಪೊತ್ತುಡು ಮತಾತಿಕಡ್ಲ ಜೀಪುದ ವ್ಯವಸ್ಥೆ ಕಾರದ ವ್ಯವಸ್ಥೆ ವೆಹಿಕಲ್ದ ವ್ಯವಸ್ಥೆ ಒಣಸದ ವ್ಯವಸ್ಥೆ ಧರ್ಮ ಸಂದೇಶದ ವ್ಯವಸ್ಥೆ ವಾ ರೀತಿ ಅಂಡಲ ಬೆಳ್ತಂಗಡಿ ತಾಲೂಕದ 5% ಜನಕಲು ಪೋತು ಜೇರು ಸ್ವಾಮಿ ಈ ಪ್ರಕರಣದ ಪಿರಾವಡಿತಿನ ಶಕ್ತಿಲು ಟಿವಿ ಮಾಧ್ಯಮದ ಎದುರು ಬಂದರೆ ಎಂಕಲ್ನ ಒಟ್ಟಿಗೂ ಸೊನ್ಪತ್ತೈನು ಅಗಲ್ನ ಒಟ್ಟಿಗೂ 5 ಓಲು ತೋಜೊಂದುಂಡು ಸೊನ್ಪತ್ತೈನು ಓಲು ತೋಜೊಂದುಂಡು 5 ಯಾನ್ ನರ ಸೈತನಂಚಿತ್ತನ ಪೊಲೀಸ ಇಲಾಖೆಗೆ ಯಾನ್ ಒಂಜಿ ಸವಾಲು ಪಾಡೊಂದುಲ್ಲ ಇಡೀ ಸಮಾಜನ ಅಸ್ಥಿರ ಮಲ್ತದೆ ಇಡೀ ಸಮಾಜನ ಕೆರ್ಪುಣಂಚಿತ್ತನ ಅತ್ಯಾಚಾರಿ ಕೊಲೆಗಡುಗರಿಗೆ ಒಂಜಿ ಸಪೋರ್ಟ್ ಕೊರ್ನಂಚಿತ್ತನ ಡಿಪಾರ್ಟ್ಮೆಂಟ್ ಇತ್ತಂಡ ಪೊಲೀಸ್ ಇಲಾಖೆ ಸೌಜನ್ಯ ಅಪಹರಣ ನಡೆದು ಪತ್ತದ ಇನ್ನು ಇಡೆ ಮುಟ್ಟಲ್ಲ ಒಂಜಿ ದಾಖಲೆ ನಿಗಿಲು ಅಲ್ಲ ಪರವಾದ ಮಲ್ತಿದ್ದಾರೆ ನೈತಿಕವಾದ ನಿಗಲ್ಲ ವಾವಾರಿತದ ರೆಕಾರ್ಡುಲುಂಡ ಪೂರಾ ಕೇಸ್ ನಾಶ ಮಲ್ಪುನಂಚಿತ್ತ ವ್ಯವಸ್ಥೆ ಮಲ್ತೊಂದು ಪೋತಾರೆ ಏರು ಸ್ವಾಮಿ ನಿಗಲ್ನ ಪಿರಾಡು ಉಪ್ಪುನಂಚಿತ್ನ ಆತ್ ಮಲ್ಲ ರಾಕ್ಷಸೇರ್ ನಗಲ್ ಪನ್ಪುಣೆ ನಿಗಲು ಪನೋಡಾಪುಣಿ ನಿ ಸಮಾಜಗು ಅವೇನು ಪನೋಡಾಪುಣ್ ನಿಗಲು ಯಾನ ಪನ್ಪ ಈ ಸೇರ್ದನಂಚಿತ್ನ ಸಂಖ್ಯೆ ಓವೇ ಒಂಜಿ 10 ಪೈಸೆದ ಲಾಭಗೋಸ್ಕರ ಬತ್ತನಂಚಿತ್ನಾಗ್ಲತ್ ಬೆಳ್ತಂಗಡಿ ತಾಲೂಕತ್ ಉಡುಪಿ ಜಿಲ್ಲೆದ ರಡ್ಡು ಜಿಲ್ಲೆಡ್ದು ವಿವಿಧ ಸಂಘಟನೆ 100 ಸಂಘಟನೆದ ಪದಾಧಿಕಾರಿನಗ್ಲು ಬೆಳ್ತಂಗಡಿ ತಾಲೂಕದ ಮಾತಾ ರೀತಿದ ಸಂಘಟನೆದ ಪದಾಧಿಕಾರಿನಗ್ಲು ಐತ ಮುಖಾಂತರ ಇನಿ ಹೋರಾಟ ಇನಿ ದಾನೆ ಮಲ್ತೊಂದುಲ್ಲೇರೆ ಪ್ರತಿಭಟನೆ ಮಲ್ಪರು ಕೆಲವರು ಪೇಪರ್ ಖಂಡನೆಯನ್ನು ಕೊರೊಂದುಲ್ಲೇರು ಬೇಜಾರಾಪುಂಡು ಒಲ್ಲ ಸ್ವಾಮಿಲೆ ಖಂಡನೆಯನ್ನು ಕೊರೊಂದುಲ್ಲರು ದೇವೇರ್ನ ಪುದರ್ನ ದೇಪುವರ್ನಿಗಿಲು
ಕ್ಷೇತ್ರದ ಪುದರ್ನಾಲ್ ಮಲ್ತೊಂದುಲ್ಲಾರು ಅವಿವೇಕಲ್ ನಿಗಲೆ ಒಂಜಿ ಚೂರಾಂಡಲ ನಿಗಲ್ನ ಮನಸ್ಸಡು ಮಾನ ಮರ್ಯಾದಿ ಭಕ್ತಿ ಶಕ್ತಿ ಈ ಪೊಣ್ಣಗ ಅನ್ಯಾಯ ಆತಂಡು ಮಣ್ಣು ನಿತ್ತಂದಂಡ ಒಂದೇ ಬೇನೆ ನಿಗಲ್ಲ ಅಪ್ಪಗ ತಂಗಡಿಗೆ ಮಿನಿ ಆತಂದಂಡ ಈ ರೀತಿಯ ಹೇಳಿಕೆ ಕೊರಿಯರ ನಿಗಲು ಖಂಡಿತವಾದ ಸಾಧ್ಯ ಐಜಿ ಒಂಜಿ ಆನಾವಡು ಪೊಣ್ಣಾವಡು ಪುಟ್ಟೊಡುಂದಂಡ ಅಪ್ಪನ ಬಂಜಿಡಿಂದು ಬನ್ಪುಣೇನು ನಮ್ಮ ಪದೇ ಪದಕ್ಕೇನೊಂದು ಪುವ ಮಾತಾ ಪಿಕ್ಚರ್ ದಾಖಲೆ ಬಂದ್ಪೇರೆ ಪಿಕ್ಚರ್ದ ನಾಟಕ ಒಂದು ಪಿಕ್ಚರ್ ಬಂದ್ಪುಣಾಗ್ಲಿ ಪಿಕ್ಚರ್ದ ನಾಟಕ ವಾ ರೀತಿ ಬಂದ್ಪೇರೆ ಮಾತ್ರ ಶ್ರೀ ಮಹಿಮೆ ಪಿಕ್ಚರ್ ಮಲ್ಪೆ ದಾಯ ಮಲ್ಪೆ ಎಂದು ಗೊತ್ತುಜ್ಜಿ ಮುರಾಣಿ ಬೆಂಗಳೂರು ಪ್ರತಿಭಟನೆ ಮಲ್ಪೇರು ಪಿಕ್ಚರ್ ದಾಖಲೆ ಅಪ್ಪನ ಪುದಾರ್ಡ್ ಕತೆ ಬರಪೇರು ಪೊಂಜೋಕಲ್ನ ಪುದಾರ್ಡ್ ಕತೆ ಬರಪೇರು ಟಿವಿ ಧಾರಾವಾಹಿ ಬರ್ಪುಣಂಚಿತ್ನ ಪೂರಾ ಅಪ್ಪೆನಗಲ್ನ ಪುದಾರ್ಡ್ ದಾಯಿ ದುಡ್ಡು ಮಲ್ಪಾರ್ನ ಯೋಚನೆ ಮಲ್ಪಡ ನಂಚಿತ್ನ ಟಿವಿ ಮಾಧ್ಯಮಡು ಬರ್ಪುಣಂಚಿತ್ನ ಚಾನಲ್ ಧಾರಾವಾಹಿಲು ಪೂರ ಪೊಂಜೋನ ಪುಗಲ್ಡು ಬರ್ಪೆ ಆರತಿ ಭಾರತಿ ಎಂಚೆಂಚಿನ ಬರ್ಪುಂಡು ಹಾಂಡ ಮುರಾಣಿ ಬೆಂಗಳೂರು ಪ್ರತಿಭಟನೆ ಮಲ್ಪೇರು ಮುಗ್ಲು ಮೂರ್ಕೇರ್ ನಗಲು ಸದಾ ಶಂಡೇರ್ ನಗಲು ಯಾನ ಪನ್ಪಣೆ ಸಮಾಜದ ಎದುರುಡು ಗೋಮುಖ ವ್ಯಾಕರಣ ತೊಜಿಪೋರ್ಚಿ ನಿಗಲು ಇನಿ ಮೂಲು ಸೇರ್ದಂಚಿತ್ತ ಜನ ಮುಂಡಾಸದಾಗಲತ್ತೆ ಮುಂಡಾಸದಾಗಲು ಖಂಡಿತವಾದಲತ್ತೆ ಮೂಲು ಸೇರ್ದನ ಬಡ ಕೂಲಿ ಕಾರ್ಮಿಕರ ನಗಲು ಮುಟ್ಟಲೆ ದೀಪ ನಗಲು ಯಾನಿ ವೇದಿಕೆ ಹಿಡಿದು ಪನೊಂದುಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ವರಿ ಮಾತ್ರ ಈ ಎಂಜಿ ಹೋರಾಟದ ಪಿರೌಡುಲ್ಲೆಂದೆನ್ನೋಡ್ಚಿ ಯಾನಿನಿ ಸಂಬಂಧಪಟ್ಟನ ರಾಜಕೀಯ ವ್ಯಕ್ತಿಲ್ನಗ್ಲೇ ಪನೊಂದುಲ್ಲ ಆರೋರಿ ಮುರಾಣಿ ಸೊರಕ್ಕೆ ಬತ್ತೀರಿ ಯಾನ ಸೊರಕ್ಕೆ ಕೊಂಚ ಪ್ರಶ್ನೆನಕ್ಕೇನು ಓಲಿತ್ತಾರು ಸೊರಕ್ಕೆ ಇರು ಸಾವಿರ ಸಾವಿರ ಜನಕ್ಕಲ್ಲ ಓಟನ್ನು ದೆತ್ತೊಂದು ಆ ಓಟನ್ನು ಕಂತದ ಏರೇರ್ನ ಪುದರ್ಡ್ ಮಾರಾಟ ಮಲ್ಪರ ಇರೆಗೆ ಹಕ್ಕ ಕೊಡ್ತೀನಿ ಏರೆ ಸರ್ಕಾರ ಏರ್ ನಮ್ಮನ ಆಸ್ತಿ ಈರ್ ನಮ್ಮನ ಆಸ್ತಿಯ ಎಂಕಲ್ ನಮ್ಮನ ಆಸ್ತಿಯ ಪನ್ಪುಣ್ಯನ ಪ್ರಶ್ನೆ ಮಲ್ಪಡ ಇರಡ ಒಂದು ವೇಳೆ ಸೊರಕೆರೆ ಈ ರಾಜ್ಯದ ಪ್ರತಿಭಾವಂತ ಜನಕ್ಕಲ್ಲಾಗಲಿ ಯೋಚನೆ ಮಲ್ಪಡು ಒಂಜಿ ಜವಾಬ್ದಾರಿಯುತ ಸ್ಥಾನ ಒಪ್ಪುಣಂಚಿತ್ತ ಒಂಜಿ ಸಚಿವೇರ್ನಗಲ ಆರೋಪಿನ ರಕ್ಷಣೆ ಮಲ್ಪುಣಂಚಿತ್ತನಗಲ್ನ ವೇದಿಕೆ ಬತ್ತು ಕುಲ್ಲುವೇರೆಂದು ಪಂಡಂದಂಡ ಅಗಲೆಲ್ಲ ಆರೋಪಿಂದು ಪರಿಗಣನೆ ಮಲ್ಪಡು ಆಗಲ ತಕ್ಷಣ ಆಗಲ ಸಚಿವಗಿರಿಗೆ ರಾಜೀನಾಮೆಯನ್ನು ಕೊರಡು ದಾನೆ ಪನ್ಪುಂಡು ಕಾನೂನು ಆರೋಪಿ ಏರು ಆರೋಪಿ ಇಂಚಿತ್ನ ಎಂದು ಪಂಡದು ಪೊಣ್ಣನ ಅಪ್ಪಮ್ಮೆ ಆರೋಪ ಮಾಡಿದಿರು ಅಗಲೇನು ಬಚಾವ್ ಮಲ್ಪುಣಾಗಲು ಸಭೆ ಮಲ್ಪೇರು ಆ ವೇದಿಕೆ ಬತ್ತದ ಸರ್ಕಾರ ಪೂರ್ತಿ ಇರ್ನೊಟ್ಟುಕೊಂಡು ಏರ್ನ ಸೊರಕೆನ ಅಮ್ಮೇರ್ನ ಸರ್ಕಾರ ನಮ್ದು ಇನಿ ಸಮಾಜ ಪ್ರಶ್ನೆ ಮಲ್ಪಡು ಮಹೇಶ್ ಶೆಟ್ಟಿ ತಿಮರಡಿ ಮಾತ್ರ ತುನೇನು ಪ್ರಶ್ನೆ ಮಲ್ಪಡಂಚಿತ್ತು ನಾವು ಇಡೀ ಸಮಾಜ ಜಾತಿ ಮತ ಭೇದ ಪಂಥ ಪಂಗಡ ಇಜ್ಜಂದ ಪಕ್ಷ ಭೇದ ಇಜ್ಜಂದ ಸಂಘಟನೆ ಭೇದ ಇಜ್ಜಂದ ಇನಿ ಒಂದೇ ನಮ್ಮ ಪ್ರಶ್ನೆ ಮಲ್ಪಡ ಏನಂಚಿತ್ತು ನಾವು ಯಾನ್ ಎಚ್ಚರಿಕೆ ಪ್ರದೀದಿ ಕಿಡ್ಲ ಕೊರೊಂದುಲ್ಲ ಇನಿ ಪೊಲೀಸ್ ಇಲಾಖೆ ನಿಸ್ವಾರ್ಥ ಸೇವೆ ಮಲ್ತೊಂದಿಜ್ಜಿ ಪೊಲೀಸ್ ಇಲಾಖೆನ ಸರಿ ಮಲ್ಪುಣ ವ್ಯವಸ್ಥೆನ ಸಿದ್ದರಾಮಯ್ಯ ಮಲ್ಪಡು ನಿಗಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸರಿಯಾದ ಕೆಬಿಪಿ ಇಂಟದ ಬುದ್ಧಿ ಪನ್ಪುಣೇನ ಪನಡು ಇನಿ ಓಲೋಲು ಪತ್ರಿಕೆ ಹೇಳಿಕೆಯನ್ನು ಕೊರ್ಪೇರು ಖಂಡನೆ ಖಂಡನೆ ಎಂದು ಏರ್ ಅಗಲ್ಲ ಪರವಾದ ಎಂಕಲ್ಲ ಪರವಾದ ಖಂಡನೆ ಕೊರ್ಪೇರ ಏರ್ ಈ ಆರೋಪಿ ಸ್ಥಾನಡುಲ್ಲೆರ ಆತ ಪ್ರತಿಭಟನೆ ದಿನಕ್ಕೂ ನಡ್ತಂದ್ರ ಉಪೇಪರ್ಡ್ ಬರ್ಪುಜಿ ಭಾರಿ ಬೇಜಾರ ಸಂಗತಿ ಭಾರಿ ಬೇಜಾರದ ಸಂಗತಿ ಒಂಜಿ ಪೇಪರ್ಡ್ 10 ತಿಕಡು ವಿರೋಧ ಬರುಂದುಂಡು ಎಂಕ್ಲೆಗೆ 100 ತಿಕಡು ಆಗಲ್ಲ ವಿರೋಧ ಪ್ರತಿಭಟನೆ ಒಂದುಂಡು ಆ 100 ತಿಕಡು ಪ್ರತಿಭಟನೆ ನಾವು ಪೇಪರ್ಡ್ ಬರ್ಪುಜಿ ಏರಾಳಂಜಿ ಸಜ್ಜಿಗೆ ಬಜಿಲಿದ್ದ ಕಾಕಜಿಡ್ ಬರೆದು ಕೊರಿಯಂದ ಪೇಪರ್ಡ್ ಬಾಡುವೇರು ಸತ್ಯನು ಕಣ್ಣು ಬಿಳಪವನಂಚಿತ್ತನ
ಮಾಧ್ಯಮ ಇದ್ದಂಡಾವು ಪತ್ರಿಕೋದ್ಯಮ ದಾಯ ತಪ್ಪು ಮಲ್ತೊಂದುಲ್ಲ ನಿಖಲ್ ಪನ್ಬಿಡಂಚಿತ್ನ ಪ್ರಶ್ನೆ ಈ ಪೊಟ್ಟು ನಿಗಲ್ಡಕ್ಕೆ ಏನೊಂದುಲ್ಲ ಏರ್ನಾಳ ಕೈಯಾಡದ ಕೆಲಸ ಮಲ್ತೊಂದುಲ್ಲಾರ ನಿಗಲ್ಲ ಪ್ರಿಂಟ್ ಪಿರಾವ್ದ ಬಾಕಿ ಇಲ್ದ ದಾದಾಣ್ಲಕ್ಕಂತೂ ಕೊರೊಂದುಲ್ಲರ ನಿಗಲಿಗೆ ಪನ್ಪುಣ ಪ್ರಶ್ನೆಯ ಮಲ್ಪುವೆ ದಾಯ ಪನ್ಪೆ ಎಂದು ಪಂಡಂಡ ಯಾನಿ ನೀ ಈ ಹೋರಾಟಕ್ಕೂ ಜತ್ತನಿ ಈ ತೊಂಜಿ ಶಕ್ತಿಯನ್ನ ಪಿರೌಡ್ ಉಂಡು ಬಂದದ್ದು ಖಂಡಿತ ದಾಯ ಪನ್ಪೆ ಎಂದು ಪಂಡ TV9 ಪೋನಾಗ ಎಂಕಲ್ ರಡ್ಡು ಜನ ಬೋತು ನಿಲ್ತುಡ್ದು ಇಲ್ಲಾಡಲ್ಲ TV9 ಹಿಡಿದು ಪಿದಾಯಿ ಬನ್ನಾಗ ಪೊಲೀಸ್ ವ್ಯವಸ್ಥೆ ಎಂಕ ಬೋರ್ಡ್ ಒಂದು ಬಣ್ಣ ನೀನು ಯೋಚನೆ ಮಾಡ್ತಾ ಇಡೀ ಸಮಾಜ ಲಕ್ಕಣ್ ನೆಟ್ಟು ಬಂದದ ಪಿದಾಯಿ ಬರೋಡುಂದಂಡ ಎಂಕ್ಲೇ ಗೊತ್ತುಜ್ಜಿ TV9 ಹಿಡಿದು ಪಿದಾಯಿ ಬರೋಡುಂದಂಡ ಆಜಿ ಗಂಟೆ ಹಿಡ್ದು ಬೊಕ್ಕ ಮಹೇಶ್ ಅಣ್ಣ ಇರನ್ಲೆತ್ತೊಂದು ಬೋರ ಜನ ಬೋರ್ಡ್ ಎಂಕ್ಲು ಬರ್ಪ ಇರೆಗೆ ಓಡೆಗೆ ಬರ್ಪಾರ ಸಿರಾಡಿ ಘಾಟಿಗೆ ಬರ್ಪ ದಾಯಗೆ ಎದುರ್ದ ಪಾರ್ಟಿಲಿ ನನ್ನ ಗಾಡಿದಾಗ ಅದು ಕೆರ್ಪೇರು ಒಂದು ಯಾನತ್ತು ಬಂದ್ಬುನಿ ಈ ಸಮಾಜ ಪನ್ಯರ ಪ್ರಾರಂಭ ಮಾಡ್ತಂಡು ಈ ಸಮಾಜ ದಾಯಪನೊಂದುಂಡು ಈ ಸಮಾಜ ಅತ್ಯಾಚಾರಿ ಕೊಲೆಗಡುಕರ್ನ ವಿರುದ್ಧ ಪಾತೆರ ನೀರು ಸೈಪರ್ ಪನ್ಪುಣಂಚಿತ್ತ ಪಾತೆರ ಈ ಸಮಾಜ ದಾಯ ಬರಂದುಂಡು ಐಕೋಸ್ಕರ ಪನ್ನೊಂದುಲ್ಲ ಈ ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದ ಆಸುಪಾಸಡೆ ಕರಿನ 10 ವರ್ಷ 450 ಎಂಕಲು ಲೆಕ್ಕಾಚಾರ ಕೊಡ್ತಾ ಆ ದಾಖಲೆ ಉಂಡಿ ಎಂಕಲ್ಡ ಆಯೆ ಎಂಚ ಸೈತೆ ಬೂರ್ದು ಸೈತೆನಾ ಲಕೊಂದು ಸೈತೆನಾ ನೀರಿಡು ಮುರ್ಕುದೇನಾ ದಾಖಲೆ ಇಜ್ಜಿ ಐಡ್ದು ದುಂಬುದ ತನಿಖೆಲೆನ ಪೂರದೆತ್ತಂದಾಂಡ ಎತ್ತೋ ಸಾವಿರ ಕೊಲೆ ಅಲ್ಪ ನಡ್ತದನ್ನು ಅಸಹಜ ಸಾವು ಪೊಲೀಸ್ ದಾಖಲೆ ಎಂಕ್ಲು ದಾಖಲೆ 10 ಲೆಕ್ಕ ಇಜ್ಜಿ ದಾಖಲೆನು ತೂಪು ಲೆಕ್ಕನೇಜಿ ಯಾನ ನಿಗಲೆಗೆ ಉತ್ತರನು ಕೊರ್ಪೆನೆಕ್ ಕರಿನ 1 ವರ್ಷದಿಂಚಿ ಸೌಜನ್ಯನ ಪರವಾದ ಹೋರಾಟ ಮತ್ತೊಂದುಲ್ಲ ನಮ್ಮ ಈ ಹೋರಾಟದ ಪಿರೌಡ್ದ ನಿಧಾನ ಒಂದುಂಡ ಎಂಚಿದ್ದ ಸಂಘಟನೆಗಳು ಹೋರಾಟ ಮಾಡ್ತದ ಆಂಡಲ ಒಂಜಿ ಕ್ಲೂ ದೀತಿಜೇರು ಇನಿ CID ದಾಗಲ ಬತದ ನೆಲನು ಮೂಸೊಂದು ಪೋಪುನಂಚಿತ್ನ ವ್ಯವಸ್ಥೆ ಆತಂಡು ನೆಲ ಮೂಸೊಂದು ಪೋಪುನಂಚಿತ್ತ ವ್ಯವಸ್ಥೆ ಆತಂಡು ಮಾನ್ಯ ವಸಂತ ಬಂಗೇರ್ ಕೋಡ ಪಂಡರ್ CID ಎತ್ತು ದಕ್ಕಲೆ ಮಾರ CBI ಬರೋಡಿಡೆಗೆ ಅರೆ ಒಂಜಿ ತಾಲೂಕುದ ಪ್ರತಿನಿಧಿ MLA ಈ ಪಾತೆರನು ಪನ್ಪೆರಂದಾಂಡ ಈ ಕರ್ನಾಟಕ ರಾಜ್ಯದ ಗಣ ಸರ್ಕಾರ ಉಂಡ ಮಗಳಿಗೆ ನಾಚಿಕೆ ಅವಡು ಮಗಳು ರಾಜೀನಾಮೆ ಕೊರತು ತೀರ್ಥ ಜಪ್ಪುಡು ಮಗಳು ಯಾನ್ ಆನಿಲ ಪಾತೆರ ಸುರು ಮಲ್ತನಿ ಸಕ್ಕಿದ ಪರವಾದೆ ಸತ್ಯದ ಪರವಾದೆ ಇನ್ನು ನಿಖಿಲ್ ಈ 9,000 ಜನ ಸೇರ್ದಾರ ನಿಖಿಲ್ ಗ್ರೌಂಡ್ ಹತ್ತು ಪೇಂಟೆಡ್ ಸಮೇತ ಇದಕ್ಕೆ ಜನ ಉಲಾಯ್ ಬರೆಯದಿಂದ ಪೇಂಟೆಡ್ ಬರೋಲ್ಲರಿಗೆ ಆಂಡಲ ಪನ್ನೊಂದುಲ್ಲ ಇಂಚಿ ಹಿಡಿದು ಗುರುವಾಯಿನ ಕೆರೆ ಮುಟ್ಟ ಅಂಚಿ ಹಿಡಿದು ಉಜಿರೆ ಮುಟ್ಟ ಗ್ರೌಂಡ್ ಉಲಾಯ್ ಬರಿಯರೆ ತೀರಂದ ಜನಕ್ಕುಲ್ಲೇರು ಒಂದೇ ನೀ ಯೋಚನೆ ಮಲ್ಪಲೆ ಆಡಳಿತ ಮಲ್ಪಣಂಚಿತ್ನ ಅಧಿಕಾರಿನಾಗಲೇ ಎಂಕಲ್ನ ಒತ್ತಾಯ ಈತೆ ಮಾನ್ಯ ವಸಂತ ಬಂಗೇರ್ಲ ಶಕುಂತಲ ಶೆಟ್ರಲ ರೀಓಪನ್ ಮಲ್ತನೇಡ್ದೋಸ್ಕರನೇ ಇನ್ನು ಈ ಒಂಜಿ ವಾತಾವರಣ ಸೃಷ್ಟಿ ಆಂಡ್ ಒಂಜಿ ವೇಳೆ ಸೊರಕ್ಕೆ ಅಭಯೇ ಬೊಕ್ಕೊಂಜಿ ಏರ ಅಂದು ಪಂಡದ ಕುಲ್ಲುವೇರ್ನ ಮೇರ್ಲಮಿನಿ ಕುಲ್ಲುವೇರ್ನಂಡ ಇನಿ ಪರಿಸ್ಥಿತಿ ಮೂಲ ಸಭೆ ಮಲ್ಪನಂಚಿತ್ನ ಪರಿಸ್ಥಿತಿ ಇಜ್ಜಿ ಯೋಚನೆ ಮಲ್ಪಲೇನಿಗಿಲ್ಲ ಏ ಪೇಪ ಸೌಜನ್ಯ ಪರ ಹೋರಾಟ ಅಪಗ ಕರೆಂಟ್ಗೆ ತೇಡಿಲ್ ಹಾಕೊಂಡು ಭಾರಿ ಬೇಜಾರದ ಸಂಗತಿ ಎಂಕ್ ಮೆಸ್ಕಮ್ ದಗಲು ಸಮೇತ ನಮಕ್ ಸಪೋರ್ಟ್ ಮಲ್ತೊಂದುಲ್ಲೇರೆ ದಾಯಪಲ್ಲೆ ಇಲ್ಲಡಕುಲೊಂದು ಟಿವಿ ತೂ ಓಡ್ಚಿ ಲೈವ್ ಕಾರ್ಯಕ್ರಮ ಈ ತೊಂಜು ಮಲ್ಲ ಸಭೆನ ಮುಟ್ಟಬಹುದು ತೂಲೆಂದು ಕರೆಂಟ್ ಇದನಾಗಲ್ ಪಾಪ ಬೋಲ್ಲ ಅವೇ ಮೆಸ್ಕಮ್ದಾಯನ
ತಂಗಡಿನ ಅಪ್ಪೆನೆಂಚ ಅತ್ಯಾಚಾರ ಮಲ್ತೇರಲ್ಲ ದಾನ ಮಲ್ತದು ದಾನೆ ಮಲ್ತದು ಅಂತ ನೋಡ ಅಪ್ಪನೆಂಕಲು ಏ ಪೇಪ ಸೌಜನ್ಯನ ಹೋರಾಟ ಉಂಡ ಆನಿ ಕರೆಂಟ್ ಪೋಪುನಿ ಕತ್ತಲ ನಿಜವಾದಿನಿ ಸಮಾಜ ಕತ್ತಲೆಡೆ ಉಂಡು ಖಂಡಿತ ನೆಟ್ಟು ಬೊಲ್ಪು ತೋಜವು ನೆಟ್ಟ ಎಂಕಲ್ ಬುಡುಪುಜ ಖಂಡಿತ ಬಡುಪುಜ ನಿಗಲಿ ಏತ್ ಕರೆಂಟ್ ದೆಪ್ಪುಲೆ ನೆಕ್ ಬೊಲ್ಪು ತೋಜ ಒಂದೆ ಎಂಕಲ್ ಒಂಜಿ ಸಾದಿ ತೋಜ ಒಂದೆ ಖಂಡಿತವಾದಲ ಬುಡುಪುಜ ಎದುರ್ದ ವ್ಯಕ್ತಿಲ್ನಾಗಲಿ ಏತೋ ಪ್ರಭಾವಶಾಲಿ ಅದು ಪಡೆ ಈ ಒಂಜಿ ಕೇಸಡ್ ನಿಗಲ ಸಾಕ್ಷಿ ನಾಶ ಮಲ್ತದರ್ ನಿಗಲ ನೆಟ್ ಜಯ ವಾರಿತಿಡಂಡೆಂಗ್ಲು ಪಡೆದೇ ತೀರುವ ಇಜಿಂದ ದುಂಬುದ ದಿನಟು ಬಾರಿ ಹಿರಿಯಾರು 75 ವರ್ಷ ಪ್ರಾಯದಾರ ಅರಳೆ ಡಾಕ್ಟರ್ ಇತ್ತ ಪಾತೇರಿಯರ್ ನಿಗಲ್ನ ಎದುರುಡು ಆರ್ನ 34 ವರ್ಷದ ಬೇನೆನ ಬಂಡರೆ ಏರೇನು ದೆಪ್ಪಡು ಏರೇನು ದೀವೋಡು ಒಂದು ಇನ್ನು ಇಡೀ ಸಮಾಜ ಲೆಕ್ಕದಲ್ಪ ಈ ಒಂಜಿ ವಾತಾವರಣ ಸೃಷ್ಟಿ ಅವರ ಯಾರೂ ಪನ್ಪುಣೆಲ್ಲ ಸಮಾಜಕ್ಕೂ ಪನ್ಪೇನ ಎಂಕಲ್ಲ ಹೋರಾಟದ ಪಿರೌಡು ಸಾವಿರ ಕೆಚ್ಚದೆ ಜವಣೆರುಲ್ಲಿರು ಇನ್ನು ಏನಲ್ಲ ಮುಗಿಪು ನಂಚಿತ್ತನ ಬೇತೆ ಸಂಘಟನೆದ ಲೀಡರ್ ನಗಲಿನ ಮುಗಿಪವು ನಂಚಿತ್ತನ ಸಂಚು ನಡುತ್ತೊಂದುಂಡು ಯಾನ ನಿಗಲೆಗೆ ದಾಯ ಪನ್ಪೆ ಒಂಜಿ ಕೊಲೆತ್ತ ಪಿರೌಡು ಮೂಜಿ 4 5 10 ಕೊಲೆ ಮಲ್ತನಂಚಿತ್ತ ಉದಾಹರಣೆ ಆ ಧರ್ಮಸ್ಥಳ ಗ್ರಾಮಡುಂಡು ಮುರಾಣಿ ಸೌಜನ್ಯ ಹತ್ಯಾ ಪ್ರಕರಣದ ಪ್ರಮುಖ ಸಾಕ್ಷಿವರಿ ರವಿ ಪೂಜಾರಿ ಪನ್ಪುಣೆ 4 ತಿಂಗಳು ತುಂಬ ಆತ್ಮಹತ್ಯೆ ಹಾ ಧರ್ಮಸ್ಥಳ ಗ್ರಾಮಡು ದಾನ ಸೀಕಂದೆ ಗೊತ್ತಾಪುಜಿ ಅವಳು ಸೈಪುನಾಗಲು ಪೂರ ಅಸಹಜ ಸಾವು ಇಜಿಂಡ ಆತ್ಮಹತ್ಯೆ ಇಜಿಂಡ ನದಿಗೆ ಹರಿಸಾವು ಅಥವಾ ನೇನು ಪೂರ ತೂನಾಗ ಗಂಭೀರವಾದ ಯೋಚನೆ ಮಲ್ಪಡು ಒಂದು ತೆಲ್ಪುಣಂಚಿತ್ತ ಪ್ರಶ್ನೆ ಅತ್ತೆ ಇನಿ ಹೋರಾಟಕ್ಕೂ ಬತ್ತನಂಚಿತ್ತನಾಗಲೆಲ್ಲ ಮುಗಿಪುಣಂಚಿತ್ನ ವ್ಯವಸ್ಥೆ ಉಂಡು ಉನ್ನೇನು ಗಂಭೀರವಾದ ಸರ್ಕಾರಲ ಪೊಲೀಸ್ ಇಲಾಖೆಲ ಅಗಲ ಮನಸ್ಸಿಡದಿವಲ್ಲೇ ಇಜಿಂಡ ಇಡೀ ಸಮಾಜ ಯಾನು ಮುರನೇರ ಪಂಡೆ ಮಾನವ ಬಾಂಬರ್ ಸಾವಡಾವು ಎಚ್ಚರಿಕೆಯನ್ನು ಕೊರೊಂದಿಲ್ಲ ಪೊಲೀಸ್ ಇಲಾಖೆಗೆ ಸರಿಯಾಗಿ ನಂಚಿತ್ನ ದೃಷ್ಟಿಡೆ ನಿಗಲ್ನ ಪಿರಾವುಡು ಎಂಕಲುಲ್ಲ ನಿಗಲ್ ಮಲ್ಲ ಮುಂಡಸದಾಗಲು ಉಲ್ಲರೆ ರಾಜಕೀಯ ಶಕ್ತಿ ಉಂಡು ಪಂಡದಾಗ್ಲಿ ಬೆಂಬಲ ಮಿನಿ ಕೊರಿಯರೆ ಪೋಯರ್ಂಡ ಆಯ್ತಾ ಒಟ್ಟುಗು ನಿಗಲ್ಲ ಕೆಟ್ಟುವರು ಒಂದು ಶಕ್ತಿ ಮೂಲು ಒಂಜಿ ಮನುಷ್ಯ ದುಡ್ಡು ದೆತೊಂದಾಡು ಆಯ್ನ ಬಂಜಿ ಬಾಯಿ ಕಟ್ಟದು ಆಯ ತಿನ್ಪುನೆಟ್ಟು ಒಂಜಿ ಪುಂಡಿ ಅರಿನು ವರ್ತೊಂದು ಗಂತದ ಎಂಕಲ್ನ ಹೋರಾಟ ಸಮರ್ಪಣೆ ಮಲ್ತೊಂದುಲ್ಲೇರು ಮೂಲ ಏರ್ಲ ದುಡ್ಡು ದೆತೊಂದು ಬತ್ತನಾಗ್ಲಿಜ್ಜರು ಏರ್ಲಜ್ಜಿ ಕೋಡಂಜಿ ಕಾರ್ಯಕರ್ತರು ಫೋನ್ ಮಾಡ್ತಾರೆ ಮಹೇಶಣ್ಣ ಬರಿಯರೆ ಜೀಪ್ ಉಂಡಂದು ದಮ್ಮ ಬರೋಡು ಚೆನ್ನವಂಡ ಯಾನು ಜನ ಬಡ್ತು ನೋಡ್ಪಾನ್ ಪೇರಿಗೆ ಬೇಜಾರ್ಲಾವು ಪಾಪ ಬತ್ತಿರ್ನ ಬರ್ಪ 25 ಜನ ಉಳ್ಳ ಬಂಡರ್ ಮಲ್ಲೆಜ್ಜಿ ಬಂಡ ದಾಯಪಂಡ ನಮ್ಮ ಹೋರಾಟ ಒಂದು ಸ್ವಾರ್ಥದ ಹೋರಾಟ ಇನ್ನು ಎಂಕಲು ಮಲ್ಪಣಂಚಿದ್ದ ಒಂಜಿ ಸಂಘಟನೆ ಪ್ರಜಾಪ್ರಭುತ್ವ ವೇದಿಕೆ ಈ ಸಮಾಜದ ಓಲೋಲು ಅನ್ಯಾಯ ಆಪುಂಡ ಇಂಚಿತ್ತ ಅತ್ಯಾಚಾರಿ ಕೊಲೆಗಡಿಕೆರ್ನಗಲಿನ ರಕ್ಷಣೆ ಮಲ್ಪನಾಗಲು ಅಗಲ ಪಿರಾಡು ಉಂತರ ಶಕ್ತಿ ಉಂಡ ಉನೇನು ಮಾರ್ಗದ ನಡುಕಂತ ಉಂತ ಹೊಡು ಮಲ್ಪಣಂಚಿತ್ನ ಒಂಜಿ ಮಲ್ಲ ದೇಯಂದಿ ಒಂದು ಎಂಕಲು ಬಿದಾಡೊಂದಿಲ್ಲ ಎಂಕಲು ಇನ್ನಿಕೇನೊಂದಿಲ್ಲ ಇನಿ ಮಾತಾ ಸಂಘಟನೆ ಕೇಳುವ ಸಿಬಿಐ ಕೊರ್ಲೆ ಮುರನಿ ಟಿವಿ ಮಾಧ್ಯಮ ನಿಗಲು ತೂದುಪ್ಪರ್ ಎಡಕೈ ದೆತ್ತದು ಬಲಕೈ ದೀಪುನಿ ಬಲಕೈ ದೆತ್ತದು ಎಡಕೈ ದೀಪುನಿ ಸಿಬಿಐ ದೆತ್ತದು ಸಿಐಡಿ ದೆತ್ತದು ಸಿಬಿಐ ಕೊರ್ಪುನಿ ಪಂಡೆ ಎಂಚಾಂದ್ ಮಂಡಂದ ಬನ್ನಲ್ ಹಿಡಿದೆತ್ತು ದಿಕ್ಕೆಲ್ಲ ಹಿಡಿದೆತ್ತು ಬನ್ನಲ್ಲ ಅವು ವೈಕಲಜ್ಜಿ ಮಲ್ಪರ ಸಾಧ್ಯನಜ್ಜಿ ದಾಯೆಂದು ಪಂಡಂದ ಆ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ದೇವರನ ಶಕ್ತಿ ಆತ ಜೋರು ಕೇಂದ್ರ ಸರ್ಕಾರೋಡು ಪೊಲೀಸ್ ಇಲಾಖೆಡು ರಾಜಕಾರಣಿಗಳಡ
ಜರ್ಜರ್ನಗಳ ಮುಟ್ಟ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ಸ್ವಾಮಿನ ಶಕ್ತಿ ಉಂಟಲ್ಪ. ಅಣ್ಣಪ್ಪ ಸ್ವಾಮಿನ ಶಕ್ತಿ ಉಂಡು ಒಂದು ಆ ಶಕ್ತಿದ ಆಧಾರಡಿನಿ ಅವನು ಪೂರಾ ಮುಚ್ಚಾವನಂಚಿತ್ನ ಷಡ್ಯಂತ್ರ ನಡುತ್ತೊಂದುಂಡು. ಐಕೋಸ್ಕರ ಪನೊಂದುಲ್ಲ ಯಾನ CID ಸಮೇತ ಸರ್ಕಾರದಾಗಲು CID CBI CID ಕೈಕ್ ಕೊಡ್ತೇರು. ಇನ್ನಿತ ನಮ್ಮ ತಾಲೂಕದ ಶಾಸಕರು ಬಂಡರ ಮಕ್ಕಳು ದಾಳ ಮಲ್ಪಾರದಿರ್ಲಿ CBI ಕೊಡ್ಲಿ ಅಂದ ಒಂಜಿ ವೇಳೆ CBIಗೆ ಕೊರ್ನೊಂದಾಂಡ ಅಲ್ಪಲಾ ಮಂಜುನಾಥನ ದೇವರನ ಪ್ರಸಾದನದೆ ತೊನ್ನಗಲುಳ್ಳೇರು ನಿಗಲೇ ಗೊತ್ತುಂಡು. ಜನಾರ್ದನ ರೆಡ್ಡಿನ ಒಂಜಿ ಹಗರಣದ ತನಿಖಾಪಣಂಚಿತ್ನ ಪೊರ್ತುಡು ಬೇಲ್ಗಾಗಿ ಡೀಲ್ ಎಂದು ಬಂಡದ ಎಂಕಲು ನ್ಯಾಯಾಂಗನು ಖಂಡಿತವಾದ್ಲ ನಿಂದನೆ ಮಲ್ಪುಜ ನಿಂದನೆ ಮಲ್ತು ನಾವು ಪ್ರಸಾರ ಮಾಧ್ಯಮಡು ತೂತಿನ ನಿಗಲ್ನ ಎದುರುಡಿಯಾನ ಪನೊಂದುಲ್ಲ ಒಂದು ಎನ್ನೆ ಹೇಳಿಕೆ ಆತ ಯೋಚನೆ ಮಲ್ಪಲೆ ಬಂದಲ ಬೇಲ್ಗಾಗಿ ಡೀಲ್ ಒಂಜಿ ಸುಪ್ರೀಂ ಕೋರ್ಟ್ ಉಲಾಯ್ಡ್ ನಡಪುಣೊಂದು ಬಂಡಂದಾಂಡ ಒಂದು ಯಾನು ಪನ್ಪುಣಂಚಿತ್ನ ಹೇಳಿಕೆ ಪ್ರಸಾರ ಮಾಧ್ಯಮಡು ಪತ್ರಿಕೆ ಮಾಧ್ಯಮಡು ಬತ್ತನಂಚಿತ್ನ ಹೇಳಿಕೆಲೊಂದು ಉದನೆ ಆಧರಿಸದೆ ಯಾನು ಪಾತೆರೊಂದುಲ್ಲ ಅಂಚಂಡ ಈತ ಮಲ್ಲ ಜನಕ್ಕಲು ಒಂಜಿ ವರ್ಷೋಡ್ದಿಂಚಿ ಕೋಟಿ ಕೋಟಿ ಜನಕ್ಕಲು ಪ್ರತಿಭಟನೆ ಮಲ್ತುಂಡಲ್ಲ ಈತನೆಟ್ಟ CBIಗೆ ಕೊರಿಯರ ತೀರನ್ನಗಲು ಒಂಜಿ ವರ್ಷೋಡು ದಾಖಲೆನು ಪೂರ ನಾಶ ಮಲ್ತದು. ಸೌಜನ್ಯ ಪನ್ಪುಣಂಚಿತ್ನ ಪೊಣ್ಣು ಬಾಲೆ ಎಂಚ ಮಣ್ಣಾದು ಪೋತುಂಡ ಅಂಚನೈತ ದಾಖಲೆನ ಮಣ್ಣು ಮಲ್ತನಂಚಿತ್ನ ನಮಕ್ ತೋಜೊಂದಿಪ್ಪು ನಾವು ಎಲ್ಲ CIDಗೆ ಕೊರ್ನಲ್ಲ CBIಗೆ ಕೊರ್ನಲ್ಲ ವ್ಯತ್ಯಾಸನೇ ಇಜ್ಜಿ ಎಂಚಿನ ವ್ಯತ್ಯಾಸ ಅಣ್ಣ ಮೆಗ್ಗಿ ಒಂಜಮ್ಮಗ ಹುಟ್ಟಿನ ಜೋಕುಲ ಅಣ್ಣ ಮೆಗ್ಗಿ ಏತ್ ವ್ಯತ್ಯಾಸ ಬರು ಬರಿಯರೆ ಸಾಧ್ಯ ಇಜ್ಜಿ ಐಕೋಸ್ಕರ ಇನಿ ಪ್ರಜಾಪ್ರಭುತ್ವ ವೇದಿಕೆದ ಪುದರಡೆಂಕಲ ಸುಪ್ರೀಂ ಕೋರ್ಟ್ ಸುಪರ್ದಿಡ್ ಐತ ಉಲಾಯ್ಡೆ ಒಂಜಿ ವ್ಯವಸ್ಥೆನ ಮಲ್ತದ ಐತ ಮುಖಾಂತರ CBIಗೆ ಕೊರಡು ಈ ರಾಜಕಾರಣಿನ ವಿಷಯ ನಂಬಿಕೆ ಇಜ್ಜಿ ಎಂಕ್ಲೆಗೆ ರಾಜಕಾರಣಿನಗಲ್ಲ ಮಿತ್ತ ನಂಬಿಕೆ ಇಜ್ಜಿ ಎಂಕ್ಲೆಗೆ ಪನ್ಪುನ ವಿಷಯನನ್ನು ಪನೊಂದು ಮಾಧ್ಯಮದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬರುವುದರಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೇನೆ. ಇದೀಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿದ್ದು ಸೌಜನ್ಯ ಪರವಾಗಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಹಲವಾರು ಸಂಘಟನೆಗಳು ಹೋರಾಟ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೇವೆ? ನಿತ್ಯ ನಿರಂತರವಾಗಿ ಹೋರಾಟಗಳ ಸುರಿಮಲೆ ನಡೀತಿದೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಇಲ್ಲಿ ಯಾರು ತಪ್ಪಿತಸ್ಥರು, ಯಾರು ಅಪರಾಧಿಗಳು, ಯಾರು ಅಪರಾಧಿಗಳನ್ನು ರಕ್ಷಿಸುವವರು, ಇದೆಲ್ಲವನ್ನು ಇವತ್ತು ಸಮಾಜ ಕಣ್ಣು ತೆರೆದು ನೋಡ್ತಾ ಇದೆ. ಉದಾಹರಣೆಗೆ ಕಳೆದ 10ನೇ ತಾರೀಕಿನಿಂದ ಹಿಡಿದು ಇವತ್ತಿನವರೆಗೆ, ಈ ದಿನದವರೆಗೆ ಮಾಧ್ಯಮಗಳನ್ನು ನೋಡಿದ್ರೆ, ಪತ್ರಿಕಾ ವರದಿಗಳನ್ನು ನೋಡಿದ್ರೆ ಹಲವಾರು ಪರ, ಕೆಲವಾರು ವಿರೋಧ. ಅರೆ ಸತ್ಯ ಏನು ಎಂಬುದು ಈ ಸಭೆಯ ಮುಖಾಂತರ ಮಾತ್ರ, ಸತ್ಯ ಎಂಬುದು ಈ ಸಭೆಯ ಮುಖಾಂತರ ಮಾತ್ರ ಕಾಣ್ತಿರುವಂತದ್ದು. ಇದನ್ನು ಪತ್ರಿಕೆಯವರು, ಟಿವಿ ಮಾಧ್ಯಮದವರು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಇಟ್ಟುಕೊಂಡು ನಿಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನು ನಾವು ಈ ವೇದಿಕೆಯ ಮುಖಾಂತರ ಮಾಡ್ತಾ ಇದ್ದೇವೆ. ದಯವಿಟ್ಟು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಮ್ಮ ಎಲ್ಲಿಯವರೆಗೆ ಇಟ್ಟುಕೊಳ್ಳಬೇಕು ಅಲ್ಲಿಯವರೆಗೆ ಮಾತ್ರ ಇಟ್ಟುಕೊಳ್ಳಬೇಕು. ಇವತ್ತು ಜಗತ್ತಿನ ಸತ್ಯದ ಕಣ್ಣನ್ನು ತೆರೆಸುವುದಾದರೆ ನಿಮ್ಮಿಂದ ಮಾತ್ರ ಸಾಧ್ಯ, ಮುಚ್ಚುವುದು ನಿಮ್ಮಿಂದ ಸಾಧ್ಯ. ಇವತ್ತು ಆ ಕೆಲಸ ಆಗ್ತಿದೆ ಅನ್ನುವಂಥ ನೋವು ನಮ್ಮಲ್ಲಿದೆ. ಇದು ಇಷ್ಟು ಸೇರಿದ ಜನಗಳ ಪರವಾಗಿ ನಾನು ಹೇಳುವಂಥದ್ದು. ಹಲವಾರು ಪತ್ರಿಕೆಗಳನ್ನು ಸತ್ಯವನ್ನು ಬದಿಗೆಟ್ಟು ಮುಚ್ಚಿ ಅನ್ಯಾಯ ಮಾಡುವವರ
ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಪ್ರಸಾದವನ್ನು ತಗೊಂಡು ಬರೆಯುವುದನ್ನು ಮಾರಿಬಿಡ್ತಿದ್ದೀರಿ ನೀವು. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಹುಟ್ಟಿ ಬರುವುದು ಸೌಜನ್ಯ ಹುಟ್ಟಿ ಬಂದಾಗೆ ಒಬ್ಬ ತಾವಿಯ ಹೊಟ್ಟೆಯಿಂದ. ನೀವು ಇಂತಹ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದು ಸಮಾಜಕ್ಕೆ ಅನಾಚಾರವಾಗುತ್ತದೆ. ಆರೋಪಿಗಳು ಯಾರಿದ್ದಾರ ಅವರ ಪೂರಕಕ್ಕೆ ಅವರಿಗೆ ಒಂದು ರಕ್ಷಣೆಗೆ ಒಂದು ನಾಂದಿ ಆಗ್ತದೆ. ಅದಕ್ಕೋಸ್ಕರ ನೀವು ಅವರಿಗೆ ನಿಜವಾಗ್ಲೂ ನೀವು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಸ್ಪಷ್ಟವಾಗಿ ನಾವು ಕೊಟ್ಟ ಹೇಳಿಕೆಗಳನ್ನು ಕೊಡಿ. ನಿನ್ನೆ ನನ್ನನೇ ಆತ್ಮೀಯರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಏನು ನಮ್ಮ ವಿರೋಧವೂ ಅಲ್ಲ, ಪರವೂ ಅಲ್ಲ, ವಿರೋಧವೂ ಅಲ್ಲ, ಪರವೂ ಅಲ್ಲ. ಅವರು ಕೊಟ್ಟಂತ ಹೇಳಿಕೆ ಪತ್ರಿಕೆ ಮಾಧ್ಯಮದಲ್ಲಿ ಏನಿದೆ ಅಂತ ಹೇಳಿದ್ದಾರೆ ನನ್ನ ಹತ್ರ. ಶ್ರೀ ಕ್ಷೇತ್ರದ ಹೆಸರಿಗೆ ಧಕ್ಕೆ ಬರಬಾರ್ದು, ಖಂಡಿತ ಬರ್ಲಿಕ್ಕಿಲ್ಲ. ಧರ್ಮಾಧಿಕಾರಿಯವರ ಹೆಸರಿಗೆ ಧಕ್ಕೆ ಬರಬಾರ್ದು, ಬರಲೇಬಾರ್ದು. ಲಾಸ್ಟ್ಗೆ ಪತ್ರಿಕೆಯವರು ಹೇಳಿದಾರಂತೆ, ಒಂದು ವೇಳೆ ಅವರೇ ಇದ್ದರೆ ಏನ್ ಹೇಳ್ತೀರಿ ನೀವು? ಅವರಿಗೂ ಶಿಕ್ಷೆ ಆಗ್ಲೇಬೇಕು, ಅದನ್ನು ಬರಲಿಲ್ಲ. ನಾನು ಹೇಳೋದು, ದಯವಿಟ್ಟು ನಾವೆಲ್ಲರೂ ಒಂದು ಸತ್ಯದ ಹೋರಾಟದಲ್ಲಿದ್ದೇವೆ. ಇಲ್ಲಿ ನೋಡಿ, ವೇದಿಕೆ ನೋಡಿ, ಇಲ್ಲಿ ಯಾವುದೇ ಘಟಾನುಘಟಿ ನಾಯಕರಿಲ್ಲ. ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನುವಂತ ಜನಗಳಿಲ್ಲ. ಇಲ್ಲಿ ಎಲ್ಲ ಅಸಹಾಯಕರು. ಈಗ ಒಂದು ಪೊಲೀಸರಿಗೆ ಸರ್ಕಾರ ನಮ್ಮ ಕೈಯಲ್ಲಿದೆ, ಎಲ್ಲ ಎತ್ಕೊಂಡು ಹೋಗಿ ಒಳಗೆ ಹಾಕಿ ಅಂತ ಹೇಳಿದ್ರೆ ಒಳಗೆ. ಈ ರೀತಿಯ ಒಂದು ವಾತಾವರಣ ಇದೆ. ಇದನ್ನು ಈ ಸಮಾಜ ಕಣ್ಣು ತೆರೆದು ನೋಡ್ತಾ ಉಂಟು. ಇವತ್ತು ಸತ್ಯದ ಅರಿವು ಜಗತ್ತಿಗೆ ಆಗ್ತದೆ. ಇವತ್ತು ಜಗತ್ತಿಗೆ ಇನ್ನು ಮುಂದಕ್ಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಿದ್ರೆ, ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ಮಾತಾಡಿದ್ರೆ ಪೆದಮ್ಮು ಮಾತಾಡ್ತಾನೆ ಅಂತ ಹೇಳ್ತಾರೆ. ಕೆಲವು ಸಲ ಏನಾಗ್ಬೇಕು ಅಂತ ಹೇಳಿದ್ರೆ ದಂಡಂ ದಸಗುಣ ಅಂತ ಹೇಳ್ತಾರೆ. ಇವತ್ತು ಅದನ್ನೇ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. 75 ವರ್ಷದ ಹರೆಯದಲ್ಲಿ ಆ ಡಾಕ್ಟರ್ ಕೂಡ ಕತ್ತಿ ಹಿಡಿಬೇಕು, ಕಡಿಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಬೇಕು ಸಮಾಜ ಯೋಚನೆ ಮಾಡಬೇಕು. ಇದಕ್ಕೆ ಎಡ ಮಾಡಿ ಕೊಡುವವರು ರಾಜಕೀಯ ಮತ್ತು ಪೊಲೀಸ್ ಇಲಾಖೆಯವರು ಈ ಒಂದು ಕಾರಣವನ್ನು ಎಡೆ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ಯಾಕಂತ ಹೇಳಿದ್ರೆ ಸತ್ಯವನ್ನು ಸತ್ಯದಷ್ಟಕ್ಕೆ ಬಿಟ್ಟು ಸರಿಯಾದ ಡಾಕ್ಯುಮೆಂಟ್ ಮಾಡಿಸಿದ್ರೆ ಇವತ್ತು ಆರೋಪಿಗಳೆಲ್ಲ ಜೈಲಲ್ಲಿ ಇರ್ತಿದ್ರು. ಇವತ್ತು ಯಾರು ಹೇಳಿಕೆ ಕೊಡ್ಲಿಕ್ಕೆ ಇಲ್ಲಿ ಜನ ಇರ್ತಿರ್ಲಿಲ್ಲ. ನಾನು ಹೇಳ್ತೇನೆ, ಖಂಡಿತವಾಗ್ಲೂ ಕನಿಷ್ಠ ಪಕ್ಷ ಏನು ಸೌಜನ್ಯ ಪರ ಹೋರಾಟ ನಾವು ಮಾಡ್ತಿದ್ದೇವಾ, ಅದಕ್ಕೆ ನಿಮ್ಮ ಏನು ಬೆಂಬಲ ಬೇಡ ನಮಗೆ. ನೀವು ಸುಮ್ಮನೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತಿ ಮಾತಾಡಿಕೊಂಡು ಮನೆಯಲ್ಲಿ ಬಿದ್ದಿರಿ. ಇಲ್ಲಾದ್ರೆ ನಮ್ಮ ಜೊತೆಯಲ್ಲಿ ಬನ್ನಿ. ನಾವು ಇವತ್ತು ಹೋರಾಟಕ್ಕೆ ಇಳಿದದ್ದು ಯಾವುದೇ ಒಂದು ಹಣದ ಬಲದಿಂದ, ಧನದ ಬಲದಿಂದ ಖಂಡಿತವಾಗಿ ಅಲ್ಲ. ನಮ್ಮ ಹತ್ರ ಯಾವುದೇ ರೀತಿಯ ಶಕ್ತಿ ಇಲ್ಲ. ನಮ್ಮ ಹತ್ರ ಇರುವಂತ ಒಂದೇ ಒಂದು ಶಕ್ತಿ ನ್ಯಾಯ, ನ್ಯಾಯ, ನ್ಯಾಯ. ಅದಕ್ಕೋಸ್ಕರವೇ ಇವತ್ತು ನಾನು ಯೋಚನೆ ಮಾಡುವುದೇನೆಂದ್ರೆ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಈ ಎಲ್ಲ ನಮ್ಮ ಸ್ವರೂಪದಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ಬಂದಿದ್ದೇವೆ. ಇವತ್ತು ಮಹಿಳೆಯರ ರೂಪದಲ್ಲಿ ನಾನು ಹೇಳ್ತೇನೆ, ಸೌಜನ್ಯ ಹೆಸರಿಗೆ ತಕ್ಕ ಹಾಗೆ ಸೌಜನ್ಯ ಒಬ್ಬ ದೇವಿ ಸ್ವರೂಪಿಮಯ ಹುಡುಗಿ. ಅವಳು ದೇವಿ ಸ್ವರೂಪಿ. ಅವಳು ಆ ದೇವಿ ಸ್ವರೂಪಿಯ ಶಕ್ತಿಯಿಂದ ಸಾವಿರಾರು ಮಹಿಳೆಯರು ಇಲ್ಲಿಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಜಿಲ್ಲಾ ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲೂ, ರಾಷ್ಟ್ರ ಮಟ್ಟಕ್ಕೂ ಇದನ್ನು ಕೊಂಡೊಯ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾವು ಈ ವೇದಿಕೆ ಮೂಲಕ ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಿನ್ನೆ ನಾವು ಸಭೆ ಮಾಡಬೇಕಾದ್ರೆ ಒಂದು ಮೈದಾನ ಸಿಗಬೇಕಾದ್ರೆ 1 ವಾರ ಓಡಾಟ ಮಾಡಿದ್ದೇವೆ. AC ಕಚೇರಿಗೆ ಹೋಗಿ
DC ಕಚೇರಿ, ಎಲ್ಲೆಲ್ಲಿ ಯಾವ ರೀತಿ ಪ್ರತಿಭಟನೆಕಾರರನ್ನು, ಪೊಲೀಸ್ ಇಲಾಖೆಯನ್ನು, ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ದಮನ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇವತ್ತು ನಾನು ದಮನ ಮಾಡುವಂತ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಇಂಥದ್ದೇ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಇದು ನಮ್ಮ ಜನಶಕ್ತಿ. ಯಾಕಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ಬ್ಯಾನರ್ ಹರಿದಿದ್ದಾರೆ. ಯಾಕೆ ಹರಿದಿದ್ದಾರೆ? ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಾರೆ. ಹಾಗಾದ್ರೆ ಅರ್ಧವರು ಯಾರು? ಅತ್ಯಾಚಾರಿಗಳ ಪರ ಇರುವವರು, ಅತ್ಯಾಚಾರಗಳಿಗೆ ಒಟ್ಟಿಗೆ ಇರುವವರು. ಹಾಗಾದ್ರೆ ನಾವು ಬ್ಯಾನರ್ ಹರಿಬೇಕಲ್ವಾ? ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದ ಹೊರಗೆ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ನಾವು. ಮುಂದಿನ ದಿನದಲ್ಲಿ ನಮ್ಮ ಇಡೀ ಇವತ್ತು ಬಂದಂತಹ ಇನ್ನು ಸೇರಿಕೊಳ್ಳುವಂತಹ ಸಾವಿರಾರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಬರುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು 15 ದಿನದಲ್ಲಿ CID ಆಫೀಸರ್ ಬಿಪಿನ್ ಗೋಪಾಲ್ ಏನು ಹೇಳಿದ್ದಾರ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15 ದಿವಸದಲ್ಲಿ ಅವರ ಹೇಳಿಕೆಯ ಮೇಲೆ ಹುರುಳಿ ಇಲ್ಲ, ನಂಬಿಕೆಯೂ ಇಲ್ಲ ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮುಖಾಂತರ ಸ್ಪಷ್ಟ ಮಾಡ್ತೇವೆ. ನಮ್ದು ಏನಿದ್ದಾರೆ ಹೋರಾಟ, ಸುಪ್ರೀಂ ಕೋರ್ಟಿನ ಸುಪರ್ದಿಯಲ್ಲಿ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗ್ಬೇಕದು ಅಂತ ನಮ್ಮ ಬೇಡಿಕೆ ಇರುವಂತದ್ದು. ಆ ಬೇಡಿಕೆಯನ್ನು ಕೂಡ ಇವತ್ತು ಈ ವೇದಿಕೆಯಿಂದ ರಾಷ್ಟ್ರಪತಿಯವರಿಗೆ ನಾವು ಕಳಿಸ್ತಾ ಇದ್ದೇವೆ. ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅಲ್ಲ, ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಇವತ್ತು ಇಲ್ಲಿದ್ದವ ನಾವು ಅಲ್ಲಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿಲ್ಲುವುದಿಲ್ಲ. ಇದು ನಮ್ಮ ಪ್ರಥಮ ಹಂತದ ಹೋರಾಟ. 1 ವರ್ಷದಲ್ಲಿ ಎಷ್ಟು ಬಾರಿ ನಮ್ಮ ಹಿಂದೆ ಹೋರಾಟ ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಹೋಗ್ಲಿಲ್ಲ? ಇವರ ಪೂರ್ತಿ ಹಣೆಬರ ರಸ್ತೆಗೆ ಬರಬೇಕು ಅಂತ ಹೇಳಿ, ಪೂರ್ತಿ ಹೊರದು ಹಣೆಬರ ರಸ್ತೆಗೆ ಬರಬೇಕು. ಅವ್ರು ನೋಡ್ಬೇಕು ಇವತ್ತು ನಮ್ಮ ಪರ ಯಾರು, ಸತ್ಯದ ಪರ ಯಾರಿದ್ದಾರೆ, ಅನ್ಯಾಯದ ವಿರೋಧ ಯಾರಿದ್ದಾರೆ ಅಂತ ಹೇಳಿ. ಇವತ್ತು ಸತ್ಯದ ಪರ ಏನಿದೆಯೋ ಇಲ್ಲಿ ನಮ್ಮ ಕಣ್ಣೆದುರು ಕಾಣ್ತಾ ಉಂಟು. ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಅನ್ಯಾಯದ ಪರ ಯಾರಿದ್ದಾರೋ ಅವರನ್ನು ಮೊನ್ನೆ ನೋಡಿದ್ದೇವೆ ನಾವು. ಇವತ್ತು ಎಷ್ಟು ವಾಹನಗಳು ಈ ಪ್ರತಿಭಟನೆಗೆ ಎಲ್ಲೆಲ್ಲಿಂದ ಬಂದಿದ್ದಾವ, ಅಷ್ಟು ಜನ ಮೊನ್ನೆ ನಾವು ಅಲ್ಲಿ ನೋಡ್ಲಿಲ್ಲ. ಬೇಜಾರ ಸಂಗತಿ. ಹೇಳ್ತಾರಲ್ಲ ಇವರು, ಇಡೀ ಸಮಾಜ ನಮ್ಮ ಪರ ಇದೆ. ಎಲ್ಲಿದ್ದಾರೆ ಸ್ವಾಮಿ? ಎಲ್ಲಿದ್ದಾರೆ? ಬಾಡಿಗೆ ಜನಗಳು ಪ್ರತಿಭಟನೆಗೆ ಬರದಿದ್ರೆ ಸಾಲ ಕೊಡುವುದಿಲ್ಲ. ಒಂದು ಕಡೆ ಹೇಳ್ತಾರೆ, ನಿನ್ನೆ ಒಂದು ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ, ನಿನ್ನೆ ಎಲ್ಲ ಪ್ರತಿಭಟನೆಗೆ ಹೋಗಿ. ಮತ್ತೊಂದು ಕಡೆ ಅವರ ಜನರನ್ನು ಕಳಿಸಿ ಅಲ್ಲಿಗೆ ಕಳಿಸಿದ್ದಾರೆ. ಯಾರು ಪ್ರತಿಭಟನೆಗೆ ಹೋಗಬೇಡಿ, ಅಲ್ಲಿ ಲಾಠಿ ಚಾರ್ಜ್ ಆಗ್ತದೆ, DC ಪರ್ಮಿಷನ್ ಆಗ್ಲಿಲ್ಲ. ಅರೆ ಅಂತ ಮಹಿಳೆಯರು ಮಾತೆಯರು ಇಲ್ಲಿದ್ದಾರೆ. ಇವತ್ತು ಅವರ ಮಾತನ್ನು ಕೇಳಿ ಇಲ್ಲಿಗೆ ಬಂದವರು. ಇದು ಜನಶಕ್ತಿ, ಇದು ಜನಶಕ್ತಿ. ನಾನು ಹೇಳ್ತೇನೆ, ವಿರೋಧಿಗಳು ನಮ್ಗೆ ಯಾರು ಇಲ್ಲ, ಎಲ್ಲ ನಮ್ಮವರೇ, ಎಲ್ಲ ನಮ್ಮವರೇ. ನ್ಯಾಯದ ಪರ ಹೋರಾಟಕ್ಕೆ ನಮ್ಮೊಡನೆ ಬನ್ನಿ. ವಿರೋಧವಾಗಿ ಬರುವುದು ಯಾರು ಬೇಡ ನಮ್ಮ ಜೊತೆ. ಯಾಕಂತ ಹೇಳಿದ್ರೆ ಇವತ್ತು ವಿರೋಧದ ಕಡೆ ಜನ ಕಮ್ಮಿ ಆಗ್ತಾ ಇದ್ದಾರೆ, ಪರವಾಗಿ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈ ಸಭೆಯ ಮುಖಾಂತರ ತೋರ್ತಾ ಇದೆ ನಮಗೆ. ಹೆಚ್ಚಿಗೆ ಮಾತಾಡದೆ ನಾವೇನು ಈ ಹೋರಾಟವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೇವೆ, ಆ ಹೊತ್ತಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಮುಂದಿನ ದಿನದಲ್ಲಿ ಪ್ರತಿ ತಾಲೂಕಿನಿಂದ ಜಿಲ್ಲಾ ಮಟ್ಟದವರೆಗೂ ಈ ಪ್ರತಿಭಟನೆ ವಾಹನ ಜಾಥದ ಮೂಲಕ ನಡೆಯಲಿದೆ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವಾಗಿ ನಾವು ಕೇಳುವುದು ಸೌಜನ್ಯಂದು ಫಸ್ಟ್, ಮತ್ತೆ ಎಲ್ಲಾ ಕೊಲೆಗಳ ಇಷ್ಟ ತನಕ ಏನು ಅಸಹಜ ಸಾವಾಗಿದೆ ಎಲ್ಲದೂ ತನಿಖೆ ಆಗ್ಬೇಕು, ಎಲ್ಲವೂ ತನಿಖೆ ಆಗ್ಬೇಕು ನಾವು ಕೇಳುವಂಥದ್ದು. ಅಲ್ಲಿಯ ತನಕ ನಮ್ಮ ಹೋರಾಟ ನಡೀತದೆ.
ನೀವೆಲ್ಲರೂ ನಮ್ಮ ಜೊತೆ ಪ್ರೀತಿಪೂರ್ವಕವಾಗಿ ನಮ್ಮ ಕರೆಗೆ ಹೋಗೊಟ್ಟು ಬರಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಒಂದೇ ಮಾತರಂ, ಜೈ ಶ್ರೀರಾಮ್. ವಂದನೆಗಳು